ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಗಂಡಸರೇ, ನೀವು ಹಸ್ತ ಮೈಥುನ್ ಮಾಡಿಕೊಳ್ಳುತ್ತೀರಾ? ಹಾಗಿದ್ರೆ ಈ ತಪ್ಪನ್ನು ನೀವು ಮಾಡಲೇಬಾರದು. ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಸ್ತ ಮೈಥುನ ಎಂಬುದು ವಯೋಸಹಜ ಪ್ರಕ್ರಿಯೆ. ಸಂಗಾತಿ ಇಲ್ಲದೆ ತಮ್ಮ ಲೈಂಗಿಕ ಇಚ್ಛೆಗಳನ್ನು, ವಾಂಛೆಗಳನ್ನು ಈಡೇರಿಸಿಕೊಳ್ಳುವ ಕ್ರಿಯೆಯಾಗಿದೆ. ಇದರಿಂದಾಗಿ ದೇಹಕ್ಕೆ ಅನೇಕ ಲಾಭಗಳಿವೆ. ಆದರೆ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಪ್ರತಿದಿನ ಹಸ್ತ ಮೈಥುನ ಮಾಡಿಕೊಂಡರೆ ಅನೇಕ ದುಷ್ಪರಿಣಾಮಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಒಂದು ವರದಿಯ ಪ್ರಕಾರ ಪುರುಷರು ವಾರದಲ್ಲಿ 3 ಅಥವಾ 4 ಬಾರಿ ಮಾತ್ರ ಹಸ್ತ ಮೈಥುನ ಮಾಡಿಕೊಳ್ಳಬಹುದು. ಇದಕ್ಕಿಂತ ಹೆಚ್ಚು ಬಾರಿ ಮೈಥುನ ಮಾಡಿಕೊಂಡರೆ ಹಲವಾರು ಸಮಸ್ಯೆಗಳಿಗೆ ಒಳಗಾಗಬೇಕಾಗುತ್ತದೆ. ನಿಮಗೆ ಗೊತ್ತಾ, ಹಸ್ತ ಮೈಥುನ ಮಾಡುವುದರಿಂದ ಆರೋಗ್ಯಕರ ಪ್ರಯೋಜನಗಳನ್ನು ತಮ್ಮದಾಗಿಸಿಕೊಳ್ಳಬಹುದು ಎಂಬುದು? ಇದನ್ನು ವೈದ್ಯಕೀಯ ಲೋಕವೇ ದೃಢಪಡಿಸಿದೆ. ಹಸ್ತಮೈಥುನ ಎಂಬುದು ಆರೋಗ್ಯಕರ ಲೈಂಗಿಕ ಅಭ್ಯಾಸವಾಗಿದೆ ಎಂದು ಅರಿತುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಹಸ್ತಮೈಥುನವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ತುಂಬಾ ಉಪಯುಕ್ತ ಎಂಬುದು ಅನೇಕ ಅಧ್ಯಯನದಿಂದ ಸಾಬೀತಾಗಿದೆ. ಇನ್ನು ಹಸ್ತಮೈಥುನವು ತುಂಬಾ ಆಹ್ಲಾದಕರವಾಗಿರುತ್ತದೆ. ಹೀಗಾಗಿಯೇ ಪ್ರಾಥಮಿಕ ಲೈಂಗಿಕ ಸುಖವನ್ನು ಎಲ್ಲರೂ ಹಸ್ತಮೈಥುನದ ಮೂಲಕ ಆನಂದಿಸುತ್ತಾರೆ. ಸ್ನೇಹಿತರೆ, ಹಸ್ತಮೈಥುನವು ಸ್ವಪರಿಶೋಧನೆಯ ಒಂದು ರೂಪವಾಗಿರುವುದರಿಂದ ನಿಮ್ಮ ಲೈಂಗಿಕ ಅಗತ್ಯತೆಗಳು ಮತ್ತು ಆಸೆಗಳನ್ನು ಏನೆಂದು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಹಸ್ತಮೈಥುನದಿಂದ ಲೈಂಗಿಕ ಜೀವನ ಕೂಡ ಸುಧಾರಿಸುತ್ತದೆ. ಏಕೆಂದರೆ ನೀವು ಇಷ್ಟಪಡುವುದನ್ನು ನೀವೇ ಒಮ್ಮೆ ತಿಳಿದುಕೊಂಡರೆ, ನಿಮ್ಮ ಸಂಗಾತಿಗೆ ಪರಸ್ಪರ ಸಂತೋಷಕ್ಕಾಗಿ ಮಾರ್ಗದರ್ಶನ ನೀಡಬಹುದು. ಹಸ್ತಮೈಥುನವು ದೇಹದ ಅಂತರ್ನಿರ್ಮಿತ ಒತ್ತಡವನ್ನು ಬಿಡುಗಡೆ ಮಾಡುತ್ತದೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹಾಗೆಯೇ ಉತ್ತಮವಾಗಿ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ನಿಮಗೆ ಗೊತ್ತಾ, ಹಸ್ತಮೈಥುನದ ಬಳಿಕ ಉತ್ತಮ ನಿದ್ರೆಯನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಇನ್ನು ಲೈಂಗಿಕ ಆನಂದವನ್ನು ಪಡೆಯುವ ಮುನ್ನ ಗರ್ಭಧಾರಣೆ ಮತ್ತು ಲೈಂಗಿಕವಾಗಿ ಹರಡುವ ಸೋಂಕುಗಳ ಬಗ್ಗೆ ಎಚ್ಚರವಹಿಸಬೇಕು. ಈ ಕಾರಣದಿಂದ ಸ್ವಯಂ ಲೈಂಗಿಕ ಸುಖ ಅತ್ಯುತ್ತಮ ಮಾರ್ಗ ಎಂದು ಹೇಳಲಾಗಿದೆ. ಅದರಂತೆ ಮಹಿಳೆಯರಲ್ಲಿ ಗರ್ಭಾವಸ್ಥೆಯಲ್ಲಿಯೂ ಸಹ ಮುಟ್ಟಿನ ಸೆಳೆತ ಮತ್ತು ಗರ್ಭಾಶಯದ ಸೆಳೆತವನ್ನು ನಿವಾರಿಸಲು ಹಸ್ತಮೈಥುನ ಉತ್ತಮ ಪರಿಹಾರ ಎಂಬುದು ಅಧ್ಯಯನಗಳಿಂದ ಕಂಡುಕೊಳ್ಳಲಾಗಿದೆ. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್ ಸಂಶೋಧಕರು ನಡೆಸಿದ 2019ರ ಅಧ್ಯಯನವೊಂದರಲ್ಲಿ ತಿಂಗಳಿಗೆ ಕನಿಷ್ಠ 21 ಬಾರಿ ಸ್ಖಲನ ಮಾಡಿದ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಬರುವ ಅಪಾಯ 33% ಕಡಿಮೆ ಎಂಬುದು ಸಾಬೀತಾಗಿದೆ. ಹೀಗಾಗಿಯೇ ಹಸ್ತಮೈಥುನವು ಪ್ರಾಸ್ಟೇಟ್ ಆರೋಗ್ಯವನ್ನು ಸುಧಾರಿಸುತ್ತದೆ ಎನ್ನುತ್ತಾರೆ ತಜ್ಞರು. ಈ ಎಲ್ಲ ಕಾರಣದಿಂದಾಗಿ ಹಸ್ತಮೈಥುನದ ಬಗ್ಗೆಗಿರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ನಿಮ್ಮ ಲೈಂಗಿಕ ವಾಂಛೆಯನ್ನು ಈಡೇರಿಸಿಕೊಳ್ಳುವುದು ಉತ್ತಮ ಎನ್ನುತ್ತಾರೆ ಲೈಂಗಿಕ ತಜ್ಞರು. ಅದರೊಂದಿಗೆ ಅತಿಯಾದರೆ ಅಮೃತವು ವಿಷ ಎನ್ನುವಂತೆ ಹಸ್ತ ಮೈಥುನ ಅಭ್ಯಾಸವನ್ನಾಗಿಸದಿರಿ ಎಂಬುದನ್ನು ಎಚ್ಚರಿಸಿದ್ದಾರೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.